ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಂತ ಜನರನ್ನಂತ ಮೆಚ್ಚಕ್ ಆಗ್ತಾ ಇಲ್ಲ. ಆದ್ರೆ ಅವರೆಲ್ಲರೂ ಕೂಡ ಮೆಚ್ಚ ಇರುವಂತದ್ದು ಇವತ್ತು ಹೈಕಮಾಂಡ್ ಅನ್ನ ಮೆಚ್ಚಿಸುವಂತ ಕೆಲಸ. ಹೈಕಮಾಂಡ್ ಹತ್ರ ಹೋಗಿ ನನ್ನ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋಂಥ ವಿಚಾರದಲ್ಲಿ 2.5 ವರ್ಷಗಳ ಕಾಲ ಬಿಜಿ ಆಗಿರೋ ಕಾರಣ ಒಂದು ಕಡೆ ಬೆಂಗಳೂರು ಸೇರಿದಂತೆ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದಾವ. ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಬಡವರು ಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಎಲ್ಲ ನಿಗಮಗಳಲ್ಲಿ ಭ್ರಷ್ಟಾಚಾರ ಮಾಡಿದಾರ. ಎಲ್ಲ ಕಡೆ ಕೂಡ ಭ್ರಷ್ಟಾಚಾರ ಮಾಡಿ ಇವತ್ತು ಎಲ್ಲವನ್ನು ಕೂಡ ನುಂಗಾಕಿ ಈ ವಿಚಾರವನ್ನು ಕೂಡ ಒಪ್ಪಿಕೊಂಡು ಮತ ಕೇಳ್ತಾರನ್ನಂಥದ್ದು ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರ. ಗ್ಯಾರಂಟಿಗಳ ಜೊತೆಲಿ ಇವತ್ತು ತಾಯಂದ್ರಿಗೆಲ್ಲರೂ ಕೂಡ 2,000 ರೂಪಾಯಿ ಕೊಡೋದ್ರ ಜೊತೆಲಿ ಎಲ್ಲ ದಿನಸಿಗಳು ಏನು ಇವತ್ತು ದಿನಸಿಗಳ ಮೇಲೆ ಏನು ಬೆಲೆ ಏರಿಕೆ ಜಾಸ್ತಿ ಆಗಿದೆನೋ ಇದು ಹೇಳಿ ಮತವನ್ನು ಕೇಳ್ತಾರನ್ನಂಥದ್ದು ಕೂಡ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಅವ್ರ ಅಜೆಂಡಾ ಏನಂತೇಳಿ ಕ್ಲಾರಿಟಿ ಕೊಡಬೇಕಾಗುತ್ತೆ. ಇಷ್ಟೊಂದು ಸಮಸ್ಯೆ 2.5 ವರ್ಷಗಳಲ್ಲಿ ಇಷ್ಟೊಂದು ಸಮಸ್ಯೆ ಇದ್ದಂತ ಟೈಮಲ್ಲಿ ಕೂಡ ಅವ್ರು ಈ ಚುನಾವಣೆದ ಅಜೆಂಡೇನು? ಯಾಕಂದ್ರೆ ಇವತ್ತು ಅವ್ರ ಅಜೆಂಡಾ ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತು ತಾವು ಮುಖ್ಯಮಂತ್ರಿಗಳೇ ಸ್ವತಃ ತಾವೇ ನಿಂತು ತಾವೇ ಹೇಳಿಕೆಯನ್ನು ಕೊಟ್ರಿ, ನಾನು 187 ಕೋಟಿ ರೂಪಾಯಿ ಅಲ್ಲ 90 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ ಆಗಿದೆ, ಆ ಹಣವನ್ನು ವಾಪಸ್ ಕಳಿಸಿರಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ತನಕ ಇದೆ ವಾಪಸ್ ಕಳಿಸಿದಿರನ್ನಂತ ಪ್ರಶ್ನೆಯನ್ನು ಕೂಡ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಇವತ್ತು ನಾನು ಕಟ್ಟಿಲ್ಲ ಅಂತೇಳಿ ಕ್ಷಮೆ ಯಾಚನೆಯನ್ನು ಮಾಡಿ ಮತ ಕೇಳ್ತಾರನ್ನಂಥದ್ದು ಕೂಡ ನೋಡ್ಬೇಕಾಗಿದೆ.